ಇದ್ದಾರೆ. ಮಾಯೆಯ ನಿರ್ಜರಾದ ಮಾಯೆಯ ಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಸರೋಜ ಮುಗಿಯ ಮುಖದ ಶ್ರದ್ಧೆಯು ಇವರಾಜ ನವವಿರ ಭಕ್ತಿಯು ಪೂಜಿಸಿದನು ಮಾಯೆಯ. ಆದಿಶಕ್ತಿ ಮಹೇಶ್ವರಿ ಯೋಗಜ್ಞ ಯೋಗ ಸಂಭೂತಿ ಮಹಾದೇವಿ ನಮಸ್ತುತೆ. ಕಾಪಾಡಮ್ಮ ಗುಟ್ಟುವನಿಗೆ ಹುಳ ಮಹಿಳ ನಿನ್ನನು ಸೋಲಿದಿನಾಗವ ಆಡುತ್ತಿರಲು ಕಾಲಮಾಲಯ ಇದೆನು ಗೃಹಿಣಗಿರಿಯ ಪ್ರಾಂತ್ಯವನ್ನೇರಿ ಬಂದು ಪಾದ ಕಾರತರಾಗಿ ತೊದಲು ನುಡಿಯಿಂದಲೇ ಹಣಿದುಂಬಿದ ಕಣ್ಣುಗಳಿಂದ ತ್ರಿಕರಣ ಶುದ್ಧಿಯಿಂದ ನನ್ನನ್ನೇನು ತೆಗೆಯುತ್ತಿರುವಿರಿ. ಅಭಯ ಪದಳಾಗಿ ಸಾಕಾರಗೊಂಡಿದ್ದೇನೆ. ಕಷ್ಟದ ಭೀತಿಯೇ ಏನಾಯ್ತು ಹೇಳು. ಜನನಿಗೆ ಪರಾಜಮಿ ಶುಂಭನು ಅನುಬಲದಲ್ಲಿ ಸುರರನು ಸೋಲಿದು ನಾಕವನು ಬಾಳಿದು ಮನಕವನು. ಜಗನ್ಮಾತೆ ಪವಿತ್ರವಾದಂತ ಪಾದಗಳಿಗೆ ಸಾಷ್ಟಾಂಗ ಎರಗಿದ್ದೇನೆ. ಅಮ್ಮ, ನಮ್ಮ ಪಾಲಿಗೆ ಒದಗಿದಂತಹ ಕಷ್ಟ ಪರಂಪರೆಗಳನ್ನು ಸಂವಿಧಾನದಲ್ಲಿ ವಿತರಿಸಿಕೊಳ್ತಾ ಇದ್ದೀವಿ. ಏನಾಯ್ತು ಹೇಳು. ಅಮ್ಮ, ಮಹಿಷನಿಗಿಂತಲೂ ಅಧಿಕ ಪರಾಕ್ರಮಶಾಲಿಗಳು ಯಾರವರು? ಅವರೇ ಶುಂಭ ನಿಶುಂಭಾದಿಗಳು. ಶೋಣಿತಾಪುರದವರಂತೆ ಧನುರ್ದೇವಿಯ ಮಕ್ಕಳನ್ನು ಬ್ರಹ್ಮನ ಕುರಿತು ತಪವನ್ನು ಆಚರಿಸಿ ಬಲಿಷ್ಠವಾದಂತಹ ವರವನ್ನು ಪಡೆದು ವರಕ್ಕೆ ಎದಿರಿಲ್ಲ ಎನ್ನುವ ಹಾಗೆ ಹೋರಾಟವನ್ನು ನಡೆಸುತ್ತಾ ಇದ್ದಾನೆ ತಾಯಿ. ಆದ್ದರಿಂದ ಮೂರು ಲೋಕವೂ ಕೂಡ ಅವನಾಧೀನದಲ್ಲಿರುವುದು. ಅವನು ತಾನಾತನಾಗಿಯೇ ಮೆರೆಯುತ್ತಾ ಇದ್ದಾನೆ. ಮಾನವತಿ ಸ್ತ್ರೀಯರ ಮಾಂಗಲ್ಯಕ್ಕೆ ಕುತ್ತು ತಂದವನಿದ್ದಾನೆ. ಸೂರ್ಯ ಚಂದ್ರರ ಶರಣಾಶಕ್ತಿಗೆ ತಡೆಯನ್ನು ಒಡ್ಡಿದ್ದಾನೆ. ದರಿದ್ರಿಯ ಧರ್ಮ ಹಾಳಾಗುತ್ತದೆ. ಋಷಿಮುನಿಗಳೆಲ್ಲರೂ ಅವರ ಕರ್ತವ್ಯವನ್ನು ಬಿಟ್ಟು ತೊಲಗಿದ್ದಾರೆ. ಹೆದರಿ ನಿಯತಿಯನ್ನು ಅತಿಕ್ರಮಿಸಿದ್ದಾರೆ. ಹೌದು, ನಾನಿದ್ದೇನೆ. ಬರೆಯ ಧರ್ಮವನ್ನು ಕರುಣಿಸುತ್ತಲ ಭಯವನ್ನು ಮುಡಿದಳು ಕಿರಿದು ಸಮಯದಿ ಹೊರೆಯುವೆನು ನಿಮ್ಮನು ಮರೆಯಮ್ಮ ಮರೆದು ನಿಜವನು ತುಹಿರಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷರೊಳಗೆಂದೆನು ಶ್ರೀದಾಶಾಲಿ ಗರುವಿ ಶ್ರೀದೇವಿ ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಮಯದೊಳಗೆ ಕಳವಾರವನ್ನೆಲ್ಲ ನಿಗ್ರಹಿಸಿ ದಿವ ಸಂಪದವನ್ನು ನಿಮ್ಮ ಪಾಲಿಗೆ ಮಗದೊಮ್ಮೆ ಸ್ಥಿರಗೊಳಿಸ್ತೇನಾಗದೆ ಹಸ್ತಗಳನ್ನೆತ್ತಿ ಅಭಯವನ್ನಿತ್ತಾಗ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು. ಅಮೃತವನ್ನೇ ಬಯಸಿದವನಿಗೆ ಅಮೃತ ವರ್ಷಧಾರೆ. ಆದರೂ ಕೂಡ ಬೆಳೆಯಲ್ಲಿ ಬರುವಲ್ಲಿ ಕಷ್ಟ ಉಂಟು ತಾಯಿ. ಅದೇನಯ್ಯ ಸಂಕೋಚ? ಕಾರಣವು ಅಂತರಂಗದ ಒಳಗೊಂದು ಭಯ ಉಂಟು ತಾಯಿ. ಯಾರ ಕುರಿತು? ಯಾವ ಕುರಿತು? ಶುಂಭಾನಿಶುಂಭಾದಿಗಳು ಆಜ್ಞೆಯನ್ನು ಮಾಡಿದ್ದಾರೆ. ಯಾರಿಗೆ? ಏನಂತೆ? ಸೋಲುಂಡಂತಹ ದೇವತೆಗಳಿಗೆ ಚಿತ್ರಹಿಂಸೆ ಕೊಡಬೇಕು ಎಂಬ ಹಾಗೆ. ಅಂತೂ ನಿಮ್ಮಲ್ಲಿ ಇದ್ದಲ್ಲಿ ಇರ್ಲಿಕ್ಕೆ ಬಿಡುವುದಿಲ್ಲ ಅನ್ನುವ ಪಂಥ. ಅವನ ಅನುಯಾಯಿಗಳು ಬೆನ್ನಟ್ಟುತ್ತಾ ಇದ್ದಾರೆ. ನಿಜ ರೂಪದ ಬದುಕು ಕಷ್ಟ ಅಂತ ಆಗಿದೆ. ಮತ್ತು ನಿಮಗೆ ತ್ರಾಸವನ್ನೇ ಕೊಡುವುದಕ್ಕೆ ಮನಸ್ಸು ಮಾಡಿದ್ದಾನೆ ಶುಂಭದಾನ. ಈ ನಿಜವನ್ನು ಮರೆಸು. ಇನ್ನೊಂದು ಬಗೆಯನ್ನು ತನದಾಗಿಸಿ ಇಲ್ಲಿ ಇದ್ದು ನನ್ನನ್ನೇ ಹೊಂದಿಕೊಂಡು ನಾ ಕೈಯಲ್ಲಿರುವ ಕಳಮಂಡನ ಎಂಬ ಪ್ರಕ್ರಿಯೆಯನ್ನ ನೀವೆಲ್ಲವರು ಒಂದಾಗಿ ಇಷ್ಟ ಮಾನಸರಾಗಿ ಎದುರುಗಾಣುವಿರಂತೆ.
ಬಳಿಕ ಶಕ್ತಿ ರೂಪಿಣಿ ಗೆಲುವೆಂದೆನುದ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿದೆ ಕೊಡುವ ಕಾರ್ಯ ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಅಳುವ ಸುಮನಸರಿಗೆ ಧೈರ್ಯವನ್ನು ಶಕ್ತಿ ರೂಪಿಣಿ ಸಂವಿಧಾನದಲ್ಲಿ ದೇವತೆಗಳು ಇರಿಸಿದ ವಿಶ್ವಾಸ ಮಹತ್ತರವಾದದ್ದು. ಆದ್ದರಿಂದಲೇ ಅವರ ಅಪೇಕ್ಷೆಗಳು ಯಾವ ಕಾಲಕ್ಕೂ ಹುಸಿಯಾಗಕೂಡದು ಅನ್ನುವಂತಹ ದೃಷ್ಟಿಯಿಂದಲೇ ಅಭಯ ವಾಕ್ಯಗಳನ್ನಾಡಿ ಸಂತೈಸಿದ್ದೇನೆ. ಆಡಬೇಕಾದ ಸುಮನಸರೆ ಆಡುವ ದುಸ್ಥಿತಿಯೊಂದು ಬಂದಡಿಸಿದೆ ಅಂತಾದ್ರೆ ಶುಂಭದಾನವನ ಅಟ್ಟಹಾಸವನ ಕ್ರೌರ್ಯ ವರ್ತಮಾನದಲ್ಲಿ 14 ಲೋಕಗಳನ್ನು ಹೇಗೆ ಆವರಿಸಿಕೊಂಡಿದೆ ಅನ್ನುವುದು ನನಗೆ ಸ್ಪಷ್ಟವಾಗಿದೆ. ಆದ್ದರಿಂದಲೇ ಬದುಕಿನ ಚಿತ್ರಣವನ್ನು ಕಳೆದುಕೊಂಡ ದೇವಾದಿ ಪ್ರಮುಖರಿಗೆಲ್ಲ ಬದುಕಿನ ಸೌಖ್ಯವನ್ನು ಬದುಕಿಸುವುದಕ್ಕೆ ಕಳವದೆಯನ್ನು ಸಾಧಿಸುತ್ತಾ ನಾನು ಮನಸ್ಸು ಮಾಡಬೇಕು. ಯೋಚಿಸಿದರೆ ಎಂದು ಯೋಗ್ಯತೆ ಮಹಾಮಾಯ ಎಂದು ಯೋಗ್ಯತೆ ಮಹಾಮಾಯ ಸುಂದರಾಂಗವ ಅರಿದಂದು ಕೌಶಿಕೆಯಾಗಿ ನಿನ್ನಾಳು ನೆರವೇ ಅದ ಮುಂದವನ್ನದುಳಂದು ಎಂದು ಯೋಗಿನಿ ಮಹಾಮಾಯೆ ಮೋಹಿಸಿ ಪರಿಯೇ ಧಾರಯತೆ ಇತಿ ಧರ್ಮ, ಯಾವುದು ಧರಿಸಿರುತ್ತದೆಯೋ ಅದುವೇ ಧರ್ಮ ಸ್ವರೂಪ. ಹೀಗೆನ್ನುವಲ್ಲಿ ಅಧರ್ಮ ಸಹಿತವಾದದ್ದು ಅಂತಲೇ ಅರ್ಥ. ಆದರೆ ಧರ್ಮ ಅಧರ್ಮಗಳ ನಡುವೆ ಅಳತೆ ಪ್ರಮಾಣಗಳನ್ನು ನಿರ್ಧರಿಸಬೇಕಾದ ಶಕ್ತಿ ಸ್ವರೂಪಿಣಿ ನಾನಿದ್ದೇನೆ. ನಿಯತಿಯನ್ನು ಅತಿಕ್ರಮಿಸಿ ಹೊಂದಿರುವ ವರಬಲವನ್ನೇ ಬಳಸಿಕೊಂಡು ಲೋಕಗಳನ್ನು ತನ್ನ ಅಂಕಿನರಿಸಿಕೊಳ್ಳುತ್ತದೆ. ಶುಂಭದಾನವ ಸ್ವೇಚ್ಛೆಯಿಂದ ವ್ಯವಹರಿಸುವುದಕ್ಕೆ ಮನಸ್ಸು ಮಾಡ್ತಾನೆ ಅಂತಾದರೆ ಆ ವಿಪರೀತದ ನಡೆಗೆ ಕಡಿವಾಣುವುದು ಅನಿವಾರ್ಯ. ಆದ್ದರಿಂದಲೇ ನೊಂದ ದೇವತೆಗಳನ್ನು ಆಧರಿಸಿ ಅವರನ್ನು ಧೈರ್ಯದ ವಾಣಿಗಳಿಂದಲೇ ಸಂತೈಸಿ ಇಲ್ಲಿಯೇ ಇದ್ದು ಇನ್ನೊಂದು ಬಗೆಯನ್ನ ಹೊಂದಿ ಕಳವದೆಯನ್ನು ನಾನು ಸಾಧಿಸುವ ಕ್ರಮವನ್ನು, ಆ ಬಗೆಯ ಪ್ರಕ್ರಿಯೆಯನ್ನ ಹರುಷದಿಂದಲೇ ಕಣ್ಣು ತುಂಬಿಸಿಕೊಳ್ಳುವುದಕ್ಕೆ ಮುಕ್ತವಾದ ಅವಕಾಶವನ್ನು ಒದಗಿಸಿಕೊಟ್ಟೆ. ಆಡಿದ ಮಾತು ಮರೆಯ ಮಾತಲ್ಲ, ಇದು ಅಭಯ ವಾಕ್ಯ, ಮೆರೆಯತಕ್ಕದ್ದು. ಹಾಗಾದ್ರೆ ಉಳಿಸಿಕೊಳ್ಳುವ ಬಗೆಯಂತು ಕಳವದೆಯನ್ನು ಹೇಗೆ ಸಾಧಿಸಲಿ? ಸಂಕಲ್ಪದಿಂದಲೇ ಕಳವಾರವನ್ನೆಲ್ಲ ಸುಟ್ಟುರು ಹೊಲೆ ಆಗುವುದಿಲ್ಲ ಅನ್ನುವುದು ಧ್ವನಿಯಲ್ಲ, ಆದೀತು. ಆದರೆ ವಿಧಿಯಿಂದ ದತ್ತವಾದ ವರಬಲ, ಆ ವರಬಲ ಸಂಪನ್ನತೆಯಿಂದ ಈವರೆಗೆ ಸಾಧಿಸಿದ ಬದುಕು, ಗಳಿಸಿದ ಕೀರ್ತಿ ಎಲ್ಲವೂ ಹುಸಿಯಾಯಿತು, ನಷ್ಟವಾಯಿತು ಅನ್ನುವ ಭ್ರಮೆಗೂ ಅಥವಾ ಕಾರಣಕ್ಕೂ ಅದು ವೇದಿಕೆಯಾಗಿ ಬದುಕಿಕೊಡದು. ಹಾಗಾದ್ರೆ ಮುಂದೇನು? ಲೀಲೆಯಿಂದಲೇ ಮುಂದುವರಿಯಬೇಕಷ್ಟೇ, ನನ್ನ ಪಾರಮ್ಯವನ್ನು ವಿಸ್ತರಿಸಿಕೊಳ್ಳಬೇಕಷ್ಟೇ, ಆ ಮೂಲಕ ಲೋಕ ಶಿಕ್ಷಣವನ್ನು ನಾನು ಸ್ಥಾಪಿಸಬೇಕಷ್ಟೇ. ಅದಕ್ಕೆ ಬೇಕಾಗಿ ಯೋಚಿಸಿ
ಆ ಬಳಿಕ ಪೂರಕವಾದ ಯೋಜನೆಯನ್ನು ಬಳಸಿ ಕಳವದೆಯನ್ನು ಸಾಧಿಸುತ್ತಲೇ ಲೋಕಕ್ಕೆ ಕ್ಷೇಮವನ್ನು ಒದಗಿಸಿಕೊಡುವ ಮೂಲಕ ಸಾಧುವಾದುದನ್ನೇ ಸಾಧ್ಯವಾಗಿಸುವ ಕಡೆಗೆ ನನ್ನ ಚಿತ್ತವನ್ನು ನಾನು ಹೊರೆಗೊಡಬೇಕು. ಏನು ಮಾಡೋಣ? ಅವರಿದ್ದಲ್ಲಿಗೆ ನಾನು ಸಾಗಿ ಹೋಗುವುದಲ್ಲ, ನಾ ಇದ್ದಲ್ಲಿಗೆ ಕಳವಾರವನ್ನೆಲ್ಲ ಬರೆಸಿಕೊಳ್ಳಬೇಕು. ಅಸಂಖ್ಯಾತ ವೀರರನ್ನು ನೆಲೆಹಿಕೊಂಡು ಶ್ರದ್ಧೆಯಿಂದ ಸಂಪಾದಿಸಬೇಕಾದ ಭಕ್ತಿಯ ಮೂಲಕ ಹೊಂದಬೇಕಾದ ಸ್ವರ್ಗಭೂಮಿಯನ್ನ ದೇಹ ಬಲದ ವಿಕ್ರಯದಿಂದಲೇ, ಅದಟುತನದಿಂದಲೇ, ಅಹಂಕಾರದಿಂದಲೇ ಶುಂಭದಾನವ ಗೆದ್ದು ಚಾರು ಚತುರ್ದಶ ಭುವನಕ್ಕೆ ಅಧಿಕಾರಿಯು ತಾನೆಂಬುದಕ್ಕೆ ಈ ಬಗೆ ದುರಾಭಿಮಾನದಿಂದ ಗರ್ವದಿಂದ ಮೆರೆಯುತ್ತಾನೆ ಅಂತಾದರೆ ಅವನ ಈ ಬಿಗುಮಾನಕ್ಕೆ ಕಡಿವಾಣವನ್ನು ತೊಡಿಸುವ ಕುರಿತಾಗಿ ನಾನು ಯೋಚಿಸಿದ್ದೇನೆ. ಅದಕ್ಕೆ ಬೇಕಾಗಿ ಪೂರ್ವದಲ್ಲಿ ವಿಧಿಯಿಂದ ದತ್ತವಾದ ವರವನ್ನು ಆಲೋಚಿಸಿ ದೇವತೆಗಳ ಮೊರೆಯನ್ನು ಆಲಿಸಿ ಅದಕ್ಕೆ ಪೂರಕಳಾಗಿ ಕಾಣಿಸಿಕೊಂಡೆ. ಗೌರಿ ದೇವಿಯ ದೇಹಾಂತರ್ಗತಳಾಗಿದ್ದ ನಾನು ಹೃತ್ಕೋಶವನ್ನೇ ಸೀಳಿ ಕೋಶ ಸಂಭವವಾಗಿ ಕಾಣಿಸಿಕೊಂಡ ಈ ಪರ್ವಕಾಲ ಲೋಕದ ಮಂದಿಗಳು ನನ್ನನ್ನು ಕೌಶಿಕಿ ಈ ಅಭಿಧಾನದಿಂದಲೇ ಗುರುತಿಸಲಿ. ಈ ಪೂರ್ವದಲ್ಲಿ ಮಧುಕೇಟ ಭಾವದ ಪ್ರಕರಣದಲ್ಲಿ ಕಾಳಿಕಾ ಸ್ವರೂಪದಿಂದಲೂ ಬಳಿಕ ಮಹಿಷವಧ ಪ್ರಕರಣದಲ್ಲಿ ಮಹಾಲಕ್ಷ್ಮ ಸ್ವರೂಪದಿಂದಲೂ ಕಾಣಿಸಿಕೊಂಡ ನಾನು ಈ ಹೊತ್ತಿಗೆ ಸರಸ್ವತಿಯ ಸ್ವರೂಪದಿಂದಲೇ ಅಪರಾಧಿತ ಈ ಸ್ವರೂಪದಿಂದಲೇ ಅಭೇದಗಳಾಗಿದ್ದೇನೆ. ಆದ್ದರಿಂದಲೇ ಹೊಂದಿರುವ ಪರಾಜಯದಿಂದ ಬಿಡುಗಡೆ ಇನ್ನೊಂದು ಉದ್ದೇಶ ಅಂತಾದ್ರೆ ಸರಸ್ವತಿಯ ಸ್ವರೂಪ ಈ ಸುಂದರವಾದ ಹೆಣ್ಣಿನ ರೂಪವನ್ನು ಸ್ಥಿರಗೊಳಿಸಿ ಈ ರೂಪ ಲಾವಣ್ಯವನ್ನೇ ಬಳಸಿ ಕಳವಾರವನ್ನು ನನ್ನೆಡೆಗೆ ಕರ್ಷಿಸಿ ಅಳೆದು ತೂಗಿ ಕೊಂದು ಮುಗಿಸಬೇಕೆನ್ನುವ ತೀರ್ಮಾನದಿಂದ ಬಂದು ಸೇರಿತು ಕದಂಬ ಕಾಂತಾರ. ಹಿಮಗಿರಿಯ ದಕ್ಷಿಣ ಪ್ರದೇಶ ಗಗನ ಚಿಮ್ಮಿತವಾಗಿ ಬೆಳೆದು ನಿಂತಿರುವ ಕದಂಬ ವೃಕ್ಷಗಳ ಮಧ್ಯೆ ಇದ್ದುಕೊಳ್ಳುವುದಕ್ಕಾಗಿ ಅಂಬರದ ಆಚೆಯಿಂದ ಕುಂಭಿಣೆಗಳೇ ಬಿಟ್ಟೆ ಕನಕದ ಉಯ್ಯಾಲೆ. ಈ ಉಯ್ಯಾಲೆಯನ್ನೇರಿ ಜೋಕಾಲಿಯನ್ನಾಡುತ್ತ ಸಂತೋಷದಿಂದಲೇ ಕಾಲವನ್ನು ಕಳೆಯೋಣ. ತೂಗುಯ್ಯಾಲೆ ಆದ್ದರಿಂದಲೇ ಆರೋಹಣ ಅವರೋಹಣ ಈ ಎರಡು ಗತಿಗೆ ಅನುಸಾರವಾಗಿ ರಾಗ ತಾಳ ಲಯಬದ್ಧವಾಗಿ ಸಂಗೀತದ ಸುನಾದವನ್ನು ಹರಿಯಗೊಟ್ಟಾಗ ವನ ವಿಹಾರಕ್ಕೂ ಮೃಗ ಬೇಟೆಗೂ ಬರಬಹುದಾದ ಕಳರು ಈ ಕಡೆಗೆ ಬರುವುದಕ್ಕೆ ಅವಕಾಶವಾಗಿ ಸಿದ್ಧವಾಗ್ತದೆ. ಇಂತಲ್ಲಿಯೇ ಇದ್ದೇನೆನ್ನುವುದನ್ನು ಸ್ಪಷ್ಟಪಡಿಸಲು ಸುಗ ತನು ಗಂಧವನ್ನು ಮಾರುತನ ಕೈಗೊಪ್ಪಿಸಿದ್ದೇನೆ. ಮೆರೆವ ಕಾಂಚನ ದುಯ್ಯಾಲೆ ಏರಿಯೇ ಮಂಡಿಸೋಣವಂತೆ.